ಇನ್ನೊಂದು ಇದೇ ಥರದೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಸರ್, ನೋಡಿ ಪ್ಲೀಸ್, ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳು ತಿದ್ದುಪಡಿ ಮಸೂದೆ 2026. ಓಕೆ, ಟ್ರಾನ್ಸ್ಜೆಂಡರ್ಸ್ ಅಮೆಂಡ್ಮೆಂಟ್ ಬಿಲ್ 2026. ಓಕೆ, ಇದ್ರ ಬಗ್ಗೆ ಇದು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಡೀಟೇಲ್ ಆಗಿ ಮಾತಾಡೋಣ. ಆಯಿತಾ ಸರ್? ಇದು ಅರ್ಥ ಆಗಬೇಕು ಅಂದರೆ ಒಂದು ಸಮುದಾಯದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. LGBTQIA+ ಅಂತ ಹೊಸದಾಗಿ ಶುರು ಆಗಿದೆ ಅದು. ಓಕೆ, ಲೆಸನ್ ಇಯರ್ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವೆಲ್ಲ ನಾಳೆ ದಿನ ಎಸ್ಸೆ ಬರ್ತಕ್ಕಂಥ ಟಾಪಿಕ್ಸ್ ಇವೆಲ್ಲ. LGBTQIA+ ಇಷ್ಟು ಉದ್ದ ಆಯ್ತು. ಸರಿ, ಎಲ್ ಅಂದರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ವೀರ್, ಇಂಟರ್ಸೆಕ್ಸ್, ಓಕೆ, ಎಸೆಕ್ಷುವಲ್ ಪರ್ಸನ್. ಓಕೆ, ಯೂಶ್ವಲಿ ನಾವೇನು ಹೇಳ್ತೀವಿ, ಜೆಂಡರ್ ಈಸ್ ಬೈನರಿ ಅಂತ. ಓಕೆ, ಜೆಂಡರ್ ಈಸ್ ಬೈನರಿ ಅಂದರೆ ಮೇಲು ಫೀಮೇಲ್, ಇಟ್ಸ್ ಬೈನರಿ ಅಂದರೆ ಟು ಆಪೋಸಿಟ್ ಸೆಕ್ಸ್. ಸರ್, ಮೇಲಲ್ಲಿ ಓಕೆ, ಸುಮ್ಮನೆ ಕೇಳೋಣ, ವಿಚ್ ಹಾರ್ಮೋನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್? ಟೆಸ್ಟೋಸ್ಟಿರಾನ್, ಹೌದಾನೆ? ಎಸ್ ಆರ್ ನೋ? ಟೆಸ್ಟೋಸ್ಟಿರಾನ್ ಇಸ್ ದ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಸೆಕ್ಷುವಲ್ ಮೇಲ್ ಕ್ಯಾರೆಕ್ಟರ್ಸ್. ಸೊ ಒಂದು ಪ್ರವರ್ಧಮಾನಕ್ಕೆ ಬಂದಮೇಲೆ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ, ಆಯ್ತಲ್ವ? ಆಗ ಮೇಲ್ ಕ್ಯಾರೆಕ್ಟರ್ಸ್ ಏನಾಗ ಡೆವಲಪ್ಮೆಂಟ್ ಆಫ್ ಬಿಯರ್ಡ್, ಮುಸ್ಟ್ಯಾಚ್, ಆ್ಯಡಮ್ಸ್ ಆ್ಯಪಲ್ ಕ್ರ್ಯಾಕ್ ಆಗುತ್ತೆ, ಮಸ್ಕಲೈನ್ ಬಾಡಿ ಬರುತ್ತೆ, ಇದೆಲ್ಲ ಮೇಲ್ ಕ್ಯಾರೆಕ್ಟರ್ಸ್. ಹೆಣ್ಮಕ್ಳಲ್ಲಿ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್, ಡೆವಲಪ್ಮೆಂಟ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಅಲ್ವಾ? ಆಮೇಲೆ ಎಸ್ ಆರ್ ನೋ, ಪ್ಯೂಬರ್ಟಿ ಹಿಟ್ ಆಗುತ್ತೆ, ಸೆಕೆಂಡರಿ ಸೆಕ್ಷುವಲ್ ಮಿಫ್ಯೂರ್. ಆಮೇಲೆ ಯಾವಾಗಲೂ ಅಷ್ಟೇ. ಸೊ ನಾವು ಆಂಥ್ರೋಪಾಲಜಿ, ಮಾನವಶಾಸ್ತ್ರ ಓದಬೇಕಾದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಲಾಕ್ ಆ್ಯಂಡ್ ಕೀ ಥಿಯರಿ. ಟೆಸ್ಟೋಸ್ಟಿರಾನ್ ಕಂಡ್ರೆ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಅಟ್ರಾಕ್ಟ್ ಆಗಬೇಕು, ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಕಂಡ್ರೆ ಟೆಸ್ಟೋಸ್ಟಿರಾನ್ ಆಕ್ಟಿವೇಟ್ ಆಗಬೇಕು. ಇದಾಗ್ತಿದೆ ಅಂದರೆ ನಾರ್ಮಲ್ಲು. ಬಟ್ ಸಮಾಜ ಹೆಂಗೆ ಹೇಳ್ಕೊಟ್ಟಿರುತ್ತೆ, ಇದು ತಪ್ಪು ಅಂತ ಹೇಳ್ಕೊಟ್ಟಿರುತ್ತೆ. ಏನು ತಪ್ಪೇನಿಲ್ಲ, ಇಟ್ಸ್ ಕ್ವೈಟ್ ಬಯೋಲಾಜಿಕಲ್. ಓಕೆ, ಸೊ ಟೆಸ್ಟೋಸ್ಟಿರಾನ್ ಕಂಡ್ರೆ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಆಕ್ಟಿವೇಟ್ ಆಗಬೇಕು, ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಕಂಡ್ರೆ ಟೆಸ್ಟೋಸ್ಟಿರಾನ್ ಆಕ್ಟಿವೇಟ್ ಆಗಬೇಕು. ಇದಾಗ್ತಿದ್ರೆ ಒಂದು ನಾರ್ಮಲ್. ಬಟ್ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಟೈಮ್ ಇರುತ್ತೆ. ಓಕೆ, ಆಕ್ಟಿವೇಷನ್ಗೂ ಎಕ್ಸ್ಪೆರಿಮೆಂಟೇಷನ್ಗೂ ವ್ಯತ್ಯಾಸ ಇದೆ, ಗ್ಯಾಪ್ ಇದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾ ಸರಿ, ಈಗ ಇದು ಬೈನರಿ ಆಯಿತಾ? ಇದು ಇವ್ರಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥದ್ದು. ಹೂ ಇಸ್ ಲೆಸ್ಬಿಯನ್? ನೋಡಿ, ಒಬ್ಬ ಮಹಿಳೆಯ ಲೈಂಗಿಕ ದೃಷ್ಟಿಕೋನ ಅಂದರೆ ಸೆಕ್ಷುವಲ್ ಓರಿಯಂಟೇಷನ್. ಒಬ್ಬ ಮಹಿಳೆಯ ಲೈಂಗಿಕ ದೃಷ್ಟಿಕೋನ ಮತ್ತೊಬ್ಬ ಮಹಿಳೆ ಮೇಲಿದ್ದರೆ ದರ್ ಕಾಲ್ಡ್ ಅಸ್ ಲೆಸ್ಬಿಯನ್. ಮಹಿಳೆಯರು ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಅರ್ಥ. ಒಬ್ಬ ಪುರುಷನ ಲೈಂಗಿಕ ದೃಷ್ಟಿಕೋನ ಮತ್ತೊಬ್ಬ ಪುರುಷನ ಮೇಲಿದ್ದರೆ ಗೇ ಅಲ್ಲ, ಅದು ನಗಡದೇನಿದೆ. ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಮಹಿಳೆಯರ ಮೇಲೂ ಇದೆ, ಪುರುಷರ ಮೇಲೂ ಇದೆ. ದರ್ ಕಾಲ್ಡ್ ಅಸ್ ಬೈಸೆಕ್ಷುವಲ್. ಪ್ರತಿಯೊಂದಕ್ಕೂ ಬೇರೆ ಬೇರೆ ಅರ್ಥ ಇದಾವೆ. ಯಾರು ಇದು? ಎಲ್ಲಿ? ಓಕೆ, ಟ್ರಾನ್ಸ್ಜೆಂಡರ್ ಅಂದರೆ ಹೆಂಗೆ ಗೊತ್ತಾ? ಇದರಲ್ಲಿ ಎರಡು ಥರ ಬರುತ್ತೆ ಟ್ರಾನ್ಸ್ಜೆಂಡರ್. ನೋಡಿ, ಟ್ರಾನ್ಸ್ ಮೆನ್ ಬೇರೆ, ಟ್ರಾನ್ಸ್ ವಿಮೆನ್ ಬೇರೆ. ಟ್ರಾನ್ಸ್ ವಿಮೆನ್ ಈಗ ಹುಡ್ತ ಪುರುಷರಾಗಿ ಹುಟ್ಟಿರ್ತಾರೆ. ಓಕೆ, ಹುಡ್ತ ಪುರುಷರಾಗಿ ಹುಟ್ಟಿರ್ತಾರೆ. ಬೆಳೀತಾ 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 ನೋಡಿ, ಒಂದು ಪ್ರವರ್ಧಮಾನಕ್ಕೆ ಬಂದಮೇಲೆ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಸೆಕ್ರೆಟ್ ಆಗಬೇಕು. ಅಪ್ಪಾಜಿಯಲ್ಲಿ ಯಾರಾದರೂ ಒಬ್ರು ಇದ್ರೆ ಕರಿ, ಅಲ್ಲಿ ಯಾರಾದರೂ ಸ್ವಲ್ಪ ನಮ್ಮ ಸ್ಟಾಫ್ ಯಾರಾದರೂ ಇರ್ತಾರೆ.
ಕರೆಂಟ್ ಅಫೇರ್ಸು ಓಷನ್ನು, ಸಮುದ್ರ ಇದು ಮುಗಿಯೋದೇ ಇಲ್ಲ. ನಾವೇ ಬಲವಂತ ಮುಗಿಸ್ಬೇಕಷ್ಟೆ, ಟೈಮ್ ಆಗೈತೆ ಅಂತ. ಇನ್ನು ಇಲ್ಲೇ ಮಲ್ಕೊಳಕ್ಕಂತಾಗಲ್ವಲ್ಲ, ವಾಪಸ್ ಹೋಗ್ಬೇಕು. ಅಲ್ಲಿ ಯಾರಿರ್ತಾರೆ? ಮಂಜುನಾಥ್ ಯಾರೋ ಮೇಲ್ಗಡೆ, ಅವ್ರಿಗೆ ಹೇಳಿ ಸರ್ ಕ್ಲಾಸ್. ಓಕೆ, ಸೊ ಈಗ ಟ್ರಾನ್ಸ್ಜೆಂಡರ್ ಅಂದರೆ ನೀವು ಮಂಗಳಮುಖಿಯರು ಅಂತ ಕರಿತೀರ. ಅದ್ರಾಗ ಎರಡು ಥರ ಇದ್ದಾರೆ, ಟ್ರಾನ್ಸ್ ಮೇಲ್ ಬೇರೆ, ಟ್ರಾನ್ಸ್ ಫಿಮೇಲ್ ಬೇರೆ. ಈಗ ಹುಡ್ತಾ ಪುರುಷರಾಗಿ ಹುಟ್ಟಿದ್ದಾರೆ, ಆಯಿತಾ? ಹುಡ್ತಾ ಪುರುಷರಾಗಿ ಹುಟ್ಟಿದ್ದಾರೆ. ಬೆಳೀತಾ 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 ಒಂದು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಬರಬೇಕಾಗಿತ್ತು. ಬಟ್ ಏನಾಗ್ಬಿಡುತ್ತೆ, ಒಂದು ಸ್ಮಾಲ್ ಅಮೌಂಟ್ ಆಫ್ ಪ್ರೊಜೆಸ್ಟೆರಾನ್ ಮತ್ತು ಎಸ್ಟ್ರೋಜನ್ ಬಂದ್ಬಿಡುತ್ತೆ ಪುರುಷರಲ್ಲಿ. ಇವೆಲ್ಲ ಏನಕ್ಕೆ ಆಗ್ತದೆ ಸರ್? ಮ್ಯುಟೇಷನ್ಸ್, ಪ್ಯೂರ್ಲಿ ಡ್ಯೂ ಟು ಮ್ಯುಟೇಷನ್ಸ್, ಆ್ಯಕ್ಚುಲಿ ಜೆನೆಟಿಕ್ ಮ್ಯುಟೇಷನ್ಸ್. ಆವಾಗ ಏನಾಗುತ್ತೆ, ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಪುರುಷರಲ್ಲಿ ಬಂದರೆ ಅವರು ಮಹಿಳೆಯರ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಡಮ್ಸ್ ಆ್ಯಪಲ್ ಬ್ರೇಕ್ ಆಗಲ್ಲ. ಆಮೇಲೆ ಹೆಣ್ಮಕ್ಳಲ್ಲಿ ದೇರ್ ವಿಲ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್, ಮುಸ್ಟ್ಯಾಚು ಬಿಯರ್ಡ್ ಬರಲ್ಲ. ನೋಡೋದಕ್ಕೆ ಆ್ಯನಾಟಮಿ ಮೇಲ್ ಥರ ಇರುತ್ತೆ, ಬಟ್ ಫೀಮೇಲ್ ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗಿಬಿಡುತ್ತೆ. ದರ್ ಕಾಲ್ಡ್ ಟ್ರಾನ್ಸ್ ಫೀಮೇಲ್. ಉಳ್ಕೊಳ್ಳೋದು ಟ್ರಾನ್ಸ್ ಮೇಲು. ಈಗ ಹುಡ್ತಾ ಮಹಿಳೆಯರಾಗಿ ಹುಟ್ಟಿರ್ತಾರೆ, ಬಟ್ ಬೆಳೀತಾ 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 ಅವ್ರಲ್ಲಿ ಟೆಸ್ಟೋಸ್ಟೆರಾನ್ ಬಂದ್ಬಿಡುತ್ತೆ. ಅವರಲ್ಲಿ ಮೇಲ್ ನೋಡೋಕೆ ಫೀಮೇಲ್ಸ್ ಥರ ಇರ್ತಾರೆ, ಬಟ್ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ್ಯಡಮ್ಸ್ ಆ್ಯಪಲ್ ಬ್ರೇಕ್ ಆಗಿಬಿಡುತ್ತೆ, ಗಟ್ಸ್ ಧ್ವನಿ ಇರುತ್ತೆ, ಬಿಯರ್ಡ್ ಬರುತ್ತೆ, ಮುಸ್ಟ್ಯಾಚ್ ಬರುತ್ತೆ, ಮಸ್ಕ್ಯುಲೈನ್ ಬಾಡಿ ಬರುತ್ತೆ. ಸೊ ಇದು ಟ್ರಾನ್ಸ್ಜೆಂಡರ್ಸ್, ಆಯಿತಾ? ಟ್ರಾನ್ಸ್ಜೆಂಡರ್ಸ್. ಐ ತಗಡೆ ಇಂಟರ್ಸೆಕ್ಸ್. ಇದು ಇಂಟರ್ಸೆಕ್ಸ್ ಹೆಂಗೆ ಅಂತಂದರೆ ಸರ್ ಇದೊಂಥರ ವಿಚಿತ್ರ ಇದು. ಓಕೆ, ಅಲ್ಲ, ಇಲ್ಲಿ ಟ್ರಾನ್ಸ್ಜೆಂಡರಲ್ಲಿ ನಿಮಗೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಚೇಂಜ್ ಆಗಲ್ಲ. ನೀವು ಹುಡ್ತಾ ಹೆಂಗಿರುತ್ತೆ ಹಂಗೆ ಇರುತ್ತೆ, ಬಟ್ ಕ್ಯಾರೆಕ್ಟರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಬಟ್ ಇಂಟರ್ಸೆಕ್ಸಲ್ಲಿ ದೆರ್ ಇಸ್ ಎ ರಿಪ್ರೊಡಕ್ಟಿವ್ ಆರ್ಗನ್ಸ್ ಚೇಂಜ್ ಆಗಿಬಿಡುತ್ತೆ. ಚೇಂಜ್ ಆಗಿ ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಮ್ಮಲ್ಲಿ ಕ್ರೋಮೋಸೋಮ್ಸ್ ಹೆಂಗಾಗುತ್ತೆ, XX ಇದ್ದರೆ ಫಿಮೇಲು, XY ಇದ್ದರೆ ಮೇಲು. ಇವ್ರದ್ದು ಹೆಂಗಾಗ್ಬಿಡುತ್ತೆ, XXY ಆಗಿಬಿಡುತ್ತೆ, ಇಲ್ಲ X0 ಆಗಿಬಿಡುತ್ತೆ. ನೀವು ಟರ್ನರ್ ಸಿಂಡ್ರೋಮ್ ನೋಡಿದಿರಲ್ಲ, ಬಯಾಲಜಿ ಪಾಠ ಮಾಡಿದೆ ಸರ್ ನಿಮಗೆ. ಟರ್ನರ್ ಸಿಂಡ್ರೋಮು, ಕ್ಲೈನ್ಫಿಲ್ಟರ್ ಸಿಂಡ್ರೋಮ್, ಎಸ್ ಸರ್, ಅವೆಲ್ಲ ಇಂಟರ್ಸೆಕ್ಸ್. ಅಂದರೆ ನಿಮಗೆ ಒಬ್ಬ ವ್ಯಕ್ತಿಲಿ ಟೆಸ್ಟಿಸು ಇರುತ್ತೆ, ಓವರೀಸು ಇರುತ್ತೆ. ಇದೆಲ್ಲ ಕ್ರೋಮೋಸೋಮಲ್ ಅಬರೇಷನ್ಸ್. ಇದು ಟೆಸ್ಟಿಸು ಇರುತ್ತೆ, ಓವರಿನೂ ಇರುತ್ತೆ, ಆಯಿತಾ? ಇದೊಂದು ಹೊಸ್ದಾಗಿ ಶುರು ಆಗಿದೆ, ಎ ಸೆಕ್ಷುವಲ್ ಅಂತ. ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಅಟ್ರಾಕ್ಟ್ ಆಗ್ತಾ ಇಲ್ಲ ಯಾವುದ್ರ ಮೇಲೂ. ಅರ್ಥ ಆಗ್ತಿದೆ ನಿಮಗೆ? ಸೊ ದೇ ಆರ್ ನಾಟ್ ಗೆಟಿಂಗ್ ಅಟ್ರಾಕ್ಟೆಡ್. ಈ ಎಲ್ಲ ಸಮುದಾಯವನ್ನು ನಾವು ಕ್ವೀರ್ ಕಮ್ಯುನಿಟಿ ಅಂತ ಕರಿತೀವಿ. ಕ್ವೀರ್ ಕಮ್ಯುನಿಟಿ. ಓಕೆ, ಸಾರಿ ಮ್ಯಾಮ್, ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ಯೂ ಪೆಂಡಿಂಗ್ ಇಟ್ಟಿದ್ದೀನಿ, ಯಾಕೆಂದರೆ ಕ್ವೀರ್ ಅದು. ಓಕೆ, ಸೊ ಐ ಫಾರ್ ಇಂಟರ್ಸೆಕ್ಸ್, ಎ ಫಾರ್ ಎ ಸೆಕ್ಷುವಲ್. ಎಲ್ಲ ಸಮುದಾಯವನ್ನು ಕ್ವೀರ್ ಕಮ್ಯುನಿಟಿ ಅಂತ ಕರಿತೀವಿ. ಫಸ್ಟ್ ಈ ಪದ ಅರ್ಥ ಆದರೆ ಮುಂದಕ್ಕೆ ಹೋಗೋಕ್ಕಾಗದು. ನಾನು ಅರ್ಥ ಆಗ್ತಿದೆಯೇ ಇಲ್ಲ? ಎಸ್ ಆರ್ ನೋ? ಓಕೆ ಸರ್, ಇದರಲ್ಲಿ ಪ್ಲೀಸ್ ಸರ್, ಈ ಥರದವ್ರು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಆ್ಯಸ್ ಪರ್ 2011 ಸೆನ್ಸಸ್ ಈ ಥರದವರು 4.87 lakhs ಇದ್ದಾರೆ, ಹೆಚ್ಚು ಕಮ್ಮಿ 5 ಲಕ್ಷ ಜನ ಇದ್ದಾರೆ. 150 ಕೋಟಿನಲ್ಲಿ ಈ ಸಮುದಾಯ ಅವರೇ ಬಂದು ಡಿಕ್ಲೇರ್ ಮಾಡ್ಕೊಂಡಿರೋರು 5 ಲಕ್ಷ ಜನ ಇದ್ದಾರೆ. ಸರಿ, ಈಗ ಸ್ವಲ್ಪ ಇವ್ರಿಗೆ ಸಂಬಂಧಪಟ್ಟಂಥ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನೋಡಿ. ಈ ಕ್ವೀರ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಾಂವಿಧಾನಿಕ ನಿಬಂಧನೆಗಳು ಒಂದು. ಅದಾದಮೇಲೆ ನಾವೇನು ಮಾಡ್ತೀವಿ, ಇವ್ರು ಫೇಸ್ ಮಾಡ್ತಕ್ಕಂಥ ಸಾಮಾಜಿಕ ಸವಾಲುಗಳು ಯಾವ್ಯಾವು, ಇದು ಎರಡನೇದು. ಇವ್ರಿಗೋಸ್ಕರ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳು 3. 4ನೇದು ಲಾಸ್ಟಿಗೆ ಕರೆಂಟ್ ಅಫೇರ್ಸ್. ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಬಿಲ್ ಆಗಿದ್ದರೆ ಹೊಸ ಬಿಲ್ಲಲ್ಲಿ ಏನಿದೆ ಅಂತ. ಎಸ್ ಆರ್ ನೋ? ಓಕೆ, ಈಗ ಸರ್ ನೋಡಿ, ಪ್ಲೀಸ್ ಲಿಸನ್. IPCನಲ್ಲಿ ಓಕೆ, ಇಂಡಿಯನ್ ಪೀನಲ್ ಕೋಡ್ ಈಗ BNS ಆಗಿದೆ.
ಭಾರತೀಯ ನ್ಯಾಯ ಸಂಹಿತೆ ಆಗಿದೆ, ಆವಾಗ IPC ಇತ್ತು. ಇದರಲ್ಲಿ ಸರ್ ಸೆಕ್ಷನ್ 377 ಅಂತ ಒಂದು ಸೆಕ್ಷನ್ ಇದೆ. ಇದ್ರ ಪ್ರಕಾರ ಸರ್ ಹೋಮೋಸೆಕ್ಸ್ ವಾಸ್ ಎ ಕ್ರಿಮಿನಲ್ ಅಫೆನ್ಸ್. ಸಲಿಂಗಕಾಮ. ಈಗ ನೀವು ಹೇಳಿ ಹೋಮೋಸೆಕ್ಸ್ ಸಲಿಂಗಕಾಮ ಅಂದರೆ ಇದ್ರದ್ದು ನಾನು ಹೇಳ್ತಿರೋದು ಹೋಮೋಸೆಕ್ಸು ಸರಿನಾ ತಪ್ಪ? ಇದು ಬಿಡಿ, ಸಂವಿಧಾನ ಏನು ಹೇಳುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ನೀವು ನ್ಯಾಚುರಲ್ ಆಗಿ ಒಪಿನಿಯನ್ ಫ್ರೇಮ್ ಮಾಡಿ. ಹೋಮೋಸೆಕ್ಸ್ ಸರಿನಾ ತಪ್ಪ? ಅಲ್ಲ, ಸುಪ್ರೀಂ ಕೋರ್ಟ್ ಹೇಳೋದು ಬಿಟ್ಟಾಕಿ ಸರ್. ಸುಪ್ರೀಂ ಕೋರ್ಟ್ ತಪ್ಪು ಅಂತ ಹೇಳಿಲ್ಲ. ಸರಿ ಅಂತ ಹೆಂಗೆ ಹೇಳ್ತೀರ ನೋಡಿ? ವೆರಿ ಗುಡ್. ನಿಮ್ಮ ಹೆಸರನ್ನು ಪೂಜೆ ಮಧು. ನೋಡಿ, ಇದು ಇಂಪಾರ್ಟೆಂಟ್, ಒಳ್ಳೆ ಪಾಯಿಂಟ್ ಹೇಳಿದ್ರು ಅವರು. ಈಗ LGBTQIA+ ಇವರು ಅವರೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಡ್ಯೂ ಟು ಮ್ಯೂಟೇಷನ್ಸ್ ಹಂಗಾಗಿದ್ದಾರೆ. ನೋಡಿ, ನೀವು ಹೇಳ್ಬೋದು ಒಂದು ಗಂಡಿಗೆ ಒಂದು ಹೆಣ್ಣಿರಬೇಕು, ಒಂದು ಹೆಣ್ಣಿಗೆ ಗಂಡಿರಬೇಕು, ಇದು ನೈಸರ್ಗಿಕ ಪ್ರಕ್ರಿಯೆ. ಇವ್ರನ್ನೂ ಕ್ರಿಯೇಟ್ ಮಾಡಿರೋದು ಅದೇ ನೇಚರ್. ಈಗ ನಾವೆಲ್ಲ ಸರಿಯಾಗಿ ಹುಟ್ಟಿದ್ದೀವಿ, ಅದಕ್ಕೆ ಮಾತಾಡ್ತೀವಿ. ನಮ್ಮಲ್ಲೇ ಸಮಸ್ಯೆಗಳಿದ್ದಿದ್ರೆ ಈಗ ಮಾತಾಡ್ತಿದ್ರ ಅಲ್ವಾ? ಎಸ್ ಆರ್ ನೋ? ಶುಡ್ ಥಿಂಕ್ ಫ್ರಮ್ ದಟ್ ಪರ್ಸ್ಪೆಕ್ಟಿವ್. ನಮ್ಮಲ್ಲೇ ಸಮಸ್ಯೆಗಳಿದ್ದಿದ್ರೆ ಈಗ ಮಾತಾಡ್ತಿದ್ವಾ? ಕ್ರೋಮೋಸೋಮಲ್ ಆಬರೇಷನ್ಸಿಂದ, ಮ್ಯೂಟೇಷನ್ಸಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ ಈ ಸಮುದಾಯ ಉಟ್ಕೊಂಡಿದೆ. ಅದವ್ರ ಆಯ್ಕೆ ಅದು ಅಲ್ವೇನ್ರಿ? ಎಸ್ ಆರ್ ನೋ? ಹಾಂ, ಮತ್ತೆ ಸೊ ಅದಕ್ಕೆ ಬಟ್ ಇಲ್ಲೇನು ಹೇಳಿದ್ದು, ಒಂದು ಕಾನೂನು ಹೇಳಿತ್ತು, ಸೆಕ್ಷನ್ 377 ಏನು ಹೇಳಿತ್ತು ಆಫ್ IPC, ಹೋಮೋಸೆಕ್ಸ್ ಇಸ್ ಎ ಕ್ರೈಮ್. ಯಾಕೆಂದರೆ ಹಳೆ ಕಾಲದ ಕಾನೂನು. ಆವಾಗಿನ ಕಾನೂನು ಹೋಮೋಸೆಕ್ಸ್ನ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಸುಪ್ರೀಂ ಕೋರ್ಟು ಸ್ಕ್ವಾಶ್ ಮಾಡ್ತು. ಯಾವ ಕೇಸು? ಸೊ ಐ ವಿಲ್ ಮೆನ್ಷನ್ ದ ಕೇಸ್ ನೇಮ್. ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ 2018. ಈ ಕೇಸಲ್ಲಿ ಭಾಳ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇದು. ಓಕೆ, ಯಾಕೆಂದರೆ ಇವರೆಲ್ಲ ಪಿಟಿಷನ್ ಹಾಕಿದ್ರು LGBT ಅವರು. ನೀವು ಈ ತಾರತಮ್ಯ ಹೆಂಗೆ ಮಾಡ್ತೀರಾ? ಅಪರಾಧ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನೀವು ಹೆಂಗೆ ಪಾರ್ಟ್ ಆಫ್ ದ ನೇಚರ್ ಇದೆ, ನಾವು ಹಂಗೆ ಪಾರ್ಟ್ ಆಫ್ ದ ನೇಚರ್. ಆವಾಗ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ 2018ನಲ್ಲಿ. ಸೊ ದೇ ಡಿಕ್ರಿಮಿನಲೈಸ್ಡ್ ಹೋಮೋಸೆಕ್ಸ್. ಸಲಿಂಗಕಾಮ ತಪ್ಪು ಅಂತ ಏನಿತ್ತು ಅದನ್ನು ಹೊಡೆದಾಕಿದ್ರು. ಸಲಿಂಗಕಾಮ ಸರಿ, ಬಟ್ ಸಲಿಂಗಕಾಮ ಯಾವಾಗ ತಪ್ಪಾಗತ್ತೆ ಅಂತಂದ್ರೆ ಅದು ಬಲವಂತವಾಗಿದ್ದಾಗ. ಕನ್ಸೆನ್ಷುವಲ್ ಇದ್ದರೆ ಅದು ಸರಿ, ಬಲವಂತವಾಗಿದ್ದರೆ ತಪ್ಪು. ಆಯಿತಾ? ಇದು ಒಂದು ಜಡ್ಜ್ಮೆಂಟ್. ಆಯಿತಾ? ಎರಡನೇದು, ಓಕೆ, ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ಪ್ರಕರಣ. ಇದು 2014. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂತಂದರೆ, ಸರ್ ಟ್ರಾನ್ಸ್ಜೆಂಡರ್ ಮಂಗಳಮುಖಿಯರು ಅಂತ ನೀವೇನು ಕರಿತೀರಲ್ಲ, ಅವ್ರಿಗೆ ಒಂದು ಸಪ್ರೇಟ್ ಜೆಂಡರ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತು. ಅವ್ರನ್ನ ಥರ್ಡ್ ಜೆಂಡರ್ ಅಂತ ಕರೆದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಟ್ರಾನ್ಸ್ಜೆಂಡರ್ ಮಾತ್ರ ಥರ್ಡ್ ಜೆಂಡರ್, ಇನ್ನು ಮಿಕ್ದವ್ರಲ್ಲ. ಮಿಕ್ದವ್ರಲ್ಲಿ ಯಾವ ಜೆಂಡರು? ಅದರ್ ಜೆಂಡರ್. ಅರ್ಥ ಆಗ್ತಿದೆಯಾ ಸರ್? ನೋ. ಸೊ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 2014ರಲ್ಲಿ, ಓಕೆ, ತೃತೀಯ ಲಿಂಗಿಗಳೇ ಅಂದರೆ ಮಂಗಳಮುಖಿಯರಿಗೆ ಪ್ರತ್ಯೇಕ ಜೆಂಡರನ್ನು ಕೊಡಲಾಯಿತು. ದಟ್ ಕಾಲ್ಡ್ ಅಸ್ ಥರ್ಡ್ ಜೆಂಡರ್. ಎಸ್ ಆರ್ ನೋ? ಆಮೇಲೆ ಇವ್ರಿಗೆ ಯಾರಿಗೂ ನೀವು ತಾರತಮ್ಯ ಮಾಡೋಂಗಿಲ್ಲ. ಯಾಕೆಂದರೆ ಆರ್ಟಿಕಲ್ 14 ಏನು ಹೇಳುತ್ತೆ? ಸಮಾನತೆ. ಎಸ್ ಆರ್ ನೋ? ರೈಟ್. ಓಕೆ, ನೆಕ್ಸ್ಟು ಆರ್ಟಿಕಲ್ 15 ಏನು ಹೇಳುತ್ತೆ? ನೋ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್ ಹೇಳುತ್ತಾ ಇಲ್ಲ? ಕಾಸ್ಟ್ ಗಿಸ್ಟೆಲ್ಲ ಬಿಟ್ಬಿಡಿ, ಲಿಂಗದ ಆಧಾರ. ಒಂದು 5 ನಿಮಿಷ ಕೊಡೋದು, ಮುಗಿಸ್ಬಿಡ್ತೇನೆ, ಆಮೇಲೆ ಬೇಕಾದ್ರೆ ಆಫ್ ಮಾಡೋದು, ಸಾಕು ಅನ್ಸುತ್ತೆ ಆಮೇಲೆ. ಓಕೆ, ತೃತೀಯ ಲಿಂಗಿಗಳ ಹಕ್ಕುಗಳ ಕಾಯ್ದೆ 2019 ತಂದು. ಯಾಕೆ ಅಂತಂದರೆ ಕೇಳಿಸ್ಕೊಳ್ಳಿ, ಟ್ರಾನ್ಸ್ಜೆಂಡರ್ಸು ಈ ಸಮಾಜದಲ್ಲಿ ಏನೇನು ಸಮಸ್ಯೆ ಫೇಸ್ ಮಾಡ್ತಾರೆ. ನಂಬರ್ 1 ಸರ್, ಸಮಾಜ
ತೃತೀಯ ಲಿಂಗಿಗಳನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾವುದೋ ಫಂಕ್ಷನಿಗೆ ಕರೀತಾರೆ, ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ, ಅದು ಬೇರೆ ಮಾತು. ಸಮಾಜ ಅಕ್ಸೆಪ್ಟ್ ಮಾಡುತ್ತೇನ್ರಿ? ಮಾಡುತ್ತಾ? ಅವ್ರ ಜೊತೆ ಬೆರೆಯುತ್ತಾ? ಹಾಂ, ಸಂಬಂಧ ಬೆಳೆಸ್ತೀವ? ಇಲ್ಲ. ಓಕೆ ನೋಡಿ, ಒಂದು. ಎರಡನೇದು ನೋಡಿ, ಈ ಎಲ್ಲರೂ ಈ ಟ್ರಾನ್ಸ್ಜೆಂಡರ್ ಅವ್ರು ಕಾಡಿಸ್ಬಿಡ್ತಾರೆ, ಅವ್ರು ಹರಾಸ್ಮೆಂಟ್ ಮಾಡೋದು, ಅಬ್ಯೂಸ್ ಮಾಡೋದು, ಸೆಕ್ಷುವಲ್ ವೈಲೆನ್ಸು. ಅವ್ರಿಗೆ ಯಾರು ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ, ಹಾಸ್ಪಿಟ್ಲಾಗೂ ಯಾವ ಪ್ರೈವೇಟ್ ಹಾಸ್ಪಿಟ್ಲಾಗೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲ್ಲ, ಯಾರೂ ಕೆಲಸ ಕೊಡಲ್ಲ. ಕೊಡ್ತಾರೆ ಕೆಲಸ? ಸರ್ ಯೋಚನೆ ಮಾಡಿ. ಆಯ್ತು, ಹಣ ಆಗು, ನೀವೆಲ್ಲ ಬಿಟ್ಬಿಡಿ. ವಾಟ್ ಮೇ ಬಿ ದ ಮೆಂಟಲ್ಸ್ ಬರ್ಡನ್ ದೇ ಆರ್ ಫೇಸಿಂಗ್? ಇಡೀ ಸಮಾಜ ಪ್ರಕೃತಿಯವ್ರನ್ನ ಹುಟ್ಟಿಸ್ಬಿಟ್ಟಿದೆ, ಏನು ಮಾಡೋಕ್ಕಾಗುತ್ತೆ? ಯಾರು ಮಾತಾಡ್ಸಲ್ಲ, ಯಾರು ಸೇರಲ್ಲ, ಯಾರು ಬೆರೆಯಲ್ಲ, ಮನೆ ಬಾಡಿಗೆ ಕೊಡಲ್ಲ, ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ, ಆಸ್ಪತ್ರೆ. ಅವ್ರಿಗೋಸ್ಕರ ಬಿಲ್ ತಂದು, ಅದ್ರ ಜೊತೆಗೆ ಹರಾಸ್ಮೆಂಟ್ ಎಲ್ಲೆಲ್ಲಿ ಸಿಕ್ಕಿದ್ರೆ ರೇಗ್ಸೋದು, ಕಾಡಿಸೋದು, ಸೆಕ್ಷುವಲ್ ವೈಲೆನ್ಸ್ ಮಾಡೋದು. ಅವ್ರಿಗೆ ಯಾರು MLA MP ಟಿಕೆಟ್ ಕೊಡಲ್ಲ, ಗ್ರಾಮ ಪಂಚಾಯತ್ ZPTP ಟಿಕೆಟ್ ಕೊಡಲ್ಲ, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ, ಅವ್ರಿಗೋಸ್ಕರ ಯಾವುದು ಪಾಲಿಸಿ ಇಲ್ಲ, ಯೋಜನೆಗಳಿಲ್ಲ. ಅದಕ್ಕೋಸ್ಕರ ಈ ವ್ಯಾಕ್ಟು ತೃತೀಯ ಲಿಂಗಿಗಳ ಹಕ್ಕುಗಳ ಕಾಯ್ದೆ. ಎಷ್ಟಾಯ್ತು? ಇನ್ನು 6 ಆಗ್ಬಿಡುತ್ತಾ? ಏನು ಮಾಡ್ಬೇಕಾ? ಇನ್ನೊಂದು 20 ಮಿನಿಟ್ಸ್ ಆಯಿತಾ? ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ನೋಡಿ, ಏನೇನು ಮಾಡಿದೆ ಅಂತ ಹೇಳ್ತೀನಿ. ಓಕೆ, ಇವ್ರಿಗೋಸ್ಕರ ಯಾರಾದರೂ ಮಂಗಳ ಮುಖ್ಯರಿದ್ದರೆ ಅವ್ರಿಗೋಸ್ಕರ ಒಂದು ಪೋರ್ಟಲ್ ಶುರು ಮಾಡಿದೆ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ ಅಂತ. ಓಕೆ, ಸೊ ಈ ಪೋರ್ಟಲ್ಗೆ ಹೋಯ್ತು ಅಂತಂದರೆ ಅವರು ಸಪ್ರೇಟ್ ಥರ್ಡ್ ಜೆಂಡರ್ ಅಂತ ಆಧಾರ್ ಕಾರ್ಡ್ ಪಡಿಬೋದು. ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, BPL ಕಾರ್ಡಲ್ಲಿ ಎಲ್ಲ ಥರ್ಡ್ ಜೆಂಡರ್ ಅಂತ ಬರುತ್ತೆ. ಸೊ ದೇ ಕ್ಯಾನ್ ಗೆಟ್ ID ಕಾರ್ಡ್. ನಮಗೂ ನಿಮ್ಗೆ ಹೆಂಗೆ ಗುರುತಿನ ಚೀಟಿ ಇದಾವಲ್ಲ, ಹಾಗೆ ಗುರುತಿನ ಚೀಟಿ ಪಡ್ಕೊಂಡು ಈ ಪೋರ್ಟಲ್ ಮುಖಾಂತರ ಎಲ್ಲ ಸವಲತ್ತುಗಳನ್ನು ಪಡಿಬೋದು. ಒಂದು. ಎರಡನೇದು, ಸೊ ಸ್ಮೈಲ್ ಕಾರ್ಯಕ್ರಮ ಅಂತ. ಓಕೆ, ಮೂಲೆ ಗುಂಪಾಗಿರುವ ಸಮುದಾಯಗಳಿಗೆ ಜೀವನೋಪಾಯವನ್ನು ಕಲ್ಪಿಸುವಂಥ ಭಾರತ ಸರ್ಕಾರದ ಯೋಜನೆ ಸ್ಮೈಲ್. ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಅಂದರೆ ಮೂಲೆ ಗುಂಪಾಗಿರುವ ಸಮುದಾಯಗಳಿಗೆ ಜೀವನೋಪಾಯವನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಸ್ಮೈಲ್. ಅದರಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಮಂಗಳಮುಖಿಯರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗ್ತಾ ಇದೆ. ಯೋಜನೆಯನ್ನು ಗರಿಮಾ ಘರ್ ಅಂತ ಕರಿತೀವಿ. ಆಯಿತಾ? ಆಯುಷ್ಮಾನ್ ಭಾರತ್ ಸ್ಕೀಮ್ ಕೆಳಗಡೆ ಸ್ಪೆಸಿಫಿಕ್ ಆಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ, ಆಯುಷ್ಮಾನ್ ಭಾರತ್ ಕೆಳಗಡೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದನ್ನು ಆಯುಷ್ಮಾನ ಭಾರತ TG+, TG ಅಂದರೆ ಟ್ರಾನ್ಸ್ಜೆಂಡರ್ ಅಂತ. ಆಯಿತಾ? ಸರಿ, ಇಷ್ಟು ಟ್ರಾನ್ಸ್ಜೆಂಡರ್ಸ್. ಈಗ ಯಾಕೆ ನ್ಯೂಸಲ್ಲಿ, ವೈ ಇಟ್ ಈಸ್ ಇನ್ ನ್ಯೂಸ್, ಈಗ ಯಾಕೆ ಚರ್ಚೆ ಆಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡೋಣ. ರೈಟ್, ಸರಿ. ನಾವು ಪ್ಲೀಸ್ ಕೇಳಿಸ್ಕೊಳ್ಳಿ. 2026 ಮಸೂದೆ ಹೊಸ ಬಿಲ್ ಬಂದಿದೆಯಲ್ಲ, ಅದೇನು ಹೇಳ್ತಾ ಇದೆ ಅಂತಂದರೆ, ಸರ್ ಮುಂಚೆ ಟ್ರಾನ್ಸ್ಜೆಂಡರ್ ಅಂದರೆ ಮಹಿಳೆಯರು, ಪುರುಷರು, ಮಹಿಳೆಯರಾಗಿರೋರು ಎಲ್ಲ ಟ್ರಾನ್ಸ್ಜೆಂಡರ್ಸ್. ಈಗ ಹಂಗಾಗಲ್ಲ. ಟ್ರಾನ್ಸ್ಜೆಂಡರ್ಸ್ನ ಸ್ಪೆಸಿಫಿಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಟ್ರಾನ್ಸ್ಜೆಂಡರ್ ಡೆಫಿನೇಷನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಾನ್ಸ್ ಮೇಲು, ಟ್ರಾನ್ಸ್ ಫೀಮೇಲು ಇವರು ಮಾತ್ರ ಟ್ರಾನ್ಸ್ಜೆಂಡರ್ಸ್. ಓಕೆ, ಲೆಸಿಬಿಯನ್ನು, ಗೇ, ಬೈಸೆಕ್ಷುವಲ್ಲು, ಇಂಟರ್ಸೆಕ್ಸು, ಎಸೆಕ್ಷುವಲ್ಲು ಇವ್ರನ್ನ ಥರ್ಡ್ ಜೆಂಡರ್ ಅಂತ ಕರೆಯೋಕ್ಕೆ ಬರಲ್ಲ. ಇವರು ಅದರ್ ಜೆಂಡರ್. ಅರ್ಥ ಆಗ್ತಿದೆಯೇ? ಇಲ್ಲ? ಎಸ್ ಆರ್ ನೋ? ಮತ್ತು ಇವರಿಬ್ಬರು ಟ್ರಾನ್ಸ್ ಮೇಲು, ಟ್ರಾನ್ಸ್ ಫೀಮೇಲು ಥರ್ಡ್ ಜೆಂಡರ್ ಅಂತ ಕರಿಬೇಕು ಅಂತಂದರೆ, ಸರ್ ಪ್ರಾಪರಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ DC ಹತ್ರ ಹೋಗಿ ಅಪ್ಲಿಕೇಶನ್ ಕೊಟ್ಟು ಮೆಡಿಕಲ್ ಇನ್ಸ್ಪೆಕ್ಷನ್, ವೈದ್ಯಕೀಯ ತಪಾಸಣೆಗೆ ಒಳಪಟ್ಟು ಸರ್ಟಿಫಿಕೇಟ್ ತಗೋಬೇಕು. ಹಾಗಾಗಿ ಮಸೂದೆ ತರಲಾಗಿದೆ. ಬಟ್ ಮಿಕ್ತವರು ಲೆಸಿಬಿಯನ್ನು, ಗೇ, ಬೈಸೆಕ್ಷುವಲ್ಲು, ಎಸೆಕ್ಷುವಲ್ಲು, ಇಂಟರ್ಸೆಕ್ಸ್ ಎಲ್ಲ ದೇ ಡೋಂಟ್ ಬಿಲಾಂಗ್ ಟು ಥರ್ಡ್ ಜೆಂಡರ್, ದೇ ಬಿಕಮ್ ಅದರ್ ಜೆಂಡರ್. ಎಸ್ ಆರ್ ನೋ? ಇದು ಒಂದು.